ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗ್ಗಿನ ಶುಭೋದಯ. ಆತ್ಮೀಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಕರ್ವಾಲೋ ಕಾದಂಬರಿ ಓದು ಭಾಗ 27 ಆಲಿಸಿದ್ದೀರಿ. ಮುಂದಿನ ಓದು ನಿಮಗಾಗಿ. ಬೆಳಿಗ್ಗೆ ಎದ್ದಾಗ ಮಂಜು ಅತ್ಯಂತ ದಟ್ಟವಾಗಿ ಬೀಳುತ್ತಿತ್ತು. ಕೈಯನ್ನು ಮುಂಚಾಚಿದರೆ ಹಸ್ತ ಅಂತರ್ಧಾನವಾಗುವಷ್ಟು ಸ್ನಿಗ್ಧವಾಗಿತ್ತು ಮಂಜು. ಎಂಟ ಬಂದಾನೆಂದು ಬಹಳ ಹೊತ್ತು ಕಾದೆವು. ಮಂಜು ಕಡಿಮೆಯಾಗಲಿಲ್ಲ, ಎಂಟನೂ ಬರಲಿಲ್ಲ. ಅವನು ನೀವೇ ಬಂದ್ರು ಆಯ್ತು ಎಂದು ಹೇಳಿದ್ದರಿಂದ ಅವನು ಹೇಳಿದ ದಿಕ್ಕಿನ ಕಡೆಗೆ ಮಂಜಿನಲ್ಲೇ ದಾರಿ ಗುರುತಿಸುತ್ತಾ ನಿಧಾನವಾಗಿ ಸಾಗಿದೆವು. ಎಂಟನ ಗುಡುಲು ಎಂಟ ಹೇಳುವಷ್ಟು ಸಮೀಪದಲ್ಲೇನೂ ಇರುವಂತೆ ಕಾಣಲಿಲ್ಲ. ಮಂಜು ಸಂಪೂರ್ಣ ತಿಳಿಯಾದಾಗ ಬಿಸಿಲು ಚುರುಗುಟ್ಟುವಷ್ಟು ಮೇಲೇರಿತ್ತು. ಎಂಟನ ಗುಡುಲು ಸ್ವಲ್ಪ ದೂರದಲ್ಲಿ ಜುಳುಜುಳು ನಾದ ಮಾಡುತ್ತಾ ಹರಿಯುತ್ತಿದ್ದ ಸಣ್ಣ ನದಿಯೊಂದರ ದಡದಲ್ಲಿ ಕಾಣಿಸಿತು. 3 ಕಮಾನು ಕೋಲುಗಳಿಗೆ ಹರಕು ಪರಕು ಚಿಂದಿಗಳನ್ನು ಹೊದಿಸಿ ಆಸರೆಯೊಂದನ್ನು ನಿರ್ಮಿಸಿದ್ದ. ನಾವು ಅದರ ಬಳಿಗೆ ಹೋದಾಗ ಒಂದು ಚಿಕ್ಕ ಮಗು ಮಾತ್ರ ಅಲ್ಲಿತ್ತು. ಒಂದು ಕಂತ್ರಿನಾಯಿ ತನ್ನ ಪಕ್ಕೆಲುಬನ್ನು ಬಿಟ್ಟುಕೊಂಡು ನೆಲಕ್ಕೆ ಮೆತ್ತಿಕೊಂಡಂತೆ ಚಪ್ಪಟೆಯಾಗಿ ಬಿದ್ದುಕೊಂಡಿತ್ತು. ನಮ್ಮ ಬರವನ್ನು ಅದು ಸಂಪೂರ್ಣ ಅಲಕ್ಷಿಸಿ ಕಿವಿಯನ್ನೊಮ್ಮೆ ಕೊಡವಿ ಹಾಗೆ ಬಿದ್ದುಕೊಂಡಿತು. ಆದರೆ 1-2 ನಿಮಿಷದ ನಂತರ ಕಾಡೊಳಗೆಲ್ಲೋ ತಿರುಗಲು ಹೋಗಿದ್ದ ಕಿವಿ ಹಿಂದಿರುಗಿ ನಮ್ಮ ಬಳಿಗೆ ಬಂದ ಕೂಡಲೇ ಶವದಂತೆ ಬಿದ್ದಿದ್ದ ಅದಕ್ಕೆ ತಟಕ್ಕನೆ ಪ್ರಾಣ ಸಂಚಾರವಾಗಿ ಸ್ಪ್ರಿಂಗಿನಂತೆ ನೆಗೆದು ಎದ್ದು ಗುರ್ರನೆ ಕಿವಿಯ ಮೇಲೆ ಏರಿ ಹೋಯಿತು. ಕಿವಿ ಒಳ್ಳೆ ರಾಜಕಾರಣಿ. ಆ ನಾಯಿ 1-2 ಮಾರು ದೂರವಿರಬೇಕಾದರೆ ತನ್ನೆರಡು ತುಟಿಗಳನ್ನು ಮೇಲೆತ್ತಿ ಒಳ್ಳೆ ಹೊಳಪು ಕೊಟ್ಟ ಗರಗಸದಂತಿದ್ದ 2 ದಂತಪಂಕ್ತಿಗಳನ್ನು ಪ್ರದರ್ಶಿಸಿತು. ತನ್ನ ಆಯುಧೋಪಕರಣಗಳ ವಿವರಗಳನ್ನು, ಅವುಗಳ ಉಪಯೋಗದಿಂದ ಮುಂದೊದಗಬಹುದಾದ ದುಷ್ಪರಿಣಾಮಗಳನ್ನು ಅದಕ್ಕೆ ಮನದಟ್ಟಾಗುವಂತೆ ತೋರಿಸಿತು. ಈ ಗಂಭೀರವಾದ ಬಿಳಿಯ ನಾಯಿಯ ಬಳಿ ಇರುವ ಯುದ್ಧೋಪಕರಣಗಳನ್ನು ನೋಡಿದ ಕೂಡಲೇ ಎಂಟನ ನಾಯಿಗೆ ಕೊಂಚ ದಿಗಿಲಾಯಿತು. ಜೊತೆಗೆ ಎಂಟ ಬೇರೆ ಎಲ್ಲೋ ಹೋಗಿದ್ದಾನೆ. ತಕ್ಷಣ ತನ್ನ ರಕ್ಷಣಾ ನೀತಿಯನ್ನು ಬದಲಿಸಿ ಕೇವಲ ಮರ್ಯಾದೆ ಉಳಿಸಿಕೊಳ್ಳಲು ದೂರದಿಂದಲೇ ಬೊಗಳಿತು. ಕಿವಿ ಕೊಂಚ ಅದಕ್ಕಿಂತ ಎತ್ತರವಾಗಿತ್ತು. ಜೊತೆಗೆ ತನ್ನ ಜೋಲಿನ ಸಹಾಯದಿಂದ ತನ್ನ ಕಾಯದ ಅಳತೆಯನ್ನೂ ದೊಡ್ಡ ಮಾಡಿಕೊಂಡು ಇನ್ನೂ ಗಂಭೀರ ಮುಖಮುದ್ರೆ ಮಾಡಿಕೊಂಡು ಅದರತ್ತ 4 ಹೆಜ್ಜೆ ಹಾಕಿತು. ಎಂಟನ ನಾಯಿ ಅಪರಾಧಿ ಮುಖಭಾವ ಹಾಕಿಕೊಂಡಿತು. ಅದಕ್ಕೆ ಅರಿವೇ ಇಲ್ಲದಂತೆ ಅದರ ಚಾವಟಿಯಂತ ಬಾಲ ಹಿಂಗಾಲುಗಳ ನಡುವೆ ಮಡಚಿಕೊಳ್ಳತೊಡಗಿತು. ಕಿವಿ ಇದೇ ಸಮಯ ಇದರ ಮನಸ್ಥೈರ್ಯ ಕಲುಕಲು ಎಂದು ಏನೆಂದು ಬೈದೆ, ಇನ್ನೊಂದು ಸಾರಿ ಬೊಗಳು ನೋಡೋಣ ಎನ್ನುವಂತೆ ಗುರುಗುಟ್ಟುತ್ತಾ ಅದರ ಬಳಿಗೆ ಹೋಯಿತು. ಎಂಟನ ನಾಯಿ ಮಲಗಿ ಕಾಲು ಮೇಲೆ ಮಾಡಿ ಅಂಗಾತ ಬಿದ್ದು ಪರಮ ಶರಣಾಗತಿಯನ್ನು ವ್ಯಕ್ತಪಡಿಸಿಬಿಟ್ಟಿತು. ಕಿವಿ ತೀರಾ ನಿರ್ಲಕ್ಷ್ಯದಿಂದ ಅದನ್ನು ಅಲಕ್ಷಿಸಿ ಎಂಟ ನೇತು ಹಾಕಿದ್ದ ಹಸಿ ಚರ್ಮಗಳ ಸುಮನೋಹರ ಸೌರಭವನ್ನು ಆಘ್ರಾಣಿಸಲು ಅತ್ತ ಸಾಗಿತು. ಅಷ್ಟು ಹೊತ್ತಿಗೆ ಅಯ್ಯಯ್ಯೋ, ನಮ್ಮ ಚರ್ಮಕ್ಕೆ ಬಾಯಿ ಹಾಕಿತ್ತು ಸೋಮೆ ಎಂದು ಕೂಗುತ್ತಾ ಎಂಟ ಕಾಡೊಳಗಿಂದ ಬಂದ. ಕೈಯಲ್ಲಿ ಒಂದು ಮಂಡಲದ ಹಾವಿನ ತಲೆ ಹಿಡಿದುಕೊಂಡಿದ್ದ. ಅದು ಬಾಲದಿಂದ ರಪ್ಪ ರಪ್ಪ ಹೊಡೆಯುತ್ತಾ ಕೈಗೆ ಒಮ್ಮೊಮ್ಮೆ ಗಿರಿಗಿರಿ ಸುತ್ತಿಕೊಳ್ಳುತ್ತಾ ನುಲಿಯುತ್ತಿತ್ತು. ಏನು ಎಂಟ, ಇದನ್ನೆಲ್ಲಿ ಹಿಡಿದಿಯೋ ಎಂದ ಮಂದಣ್ಣ. ಇಲ್ಲೇ ನಿನ್ನೇನೆ ನೋಡಿದ್ದೆ, ತಪ್ಪಿಸ್ಕೊಂಡು ಓಡಿ ಹೋಗಿತ್ತು ಎನ್ನುತ್ತಾ ನಡುವಿನಿಂದ ಸಣ್ಣ ಚಾಕು ಒಂದನ್ನು ಎಡಗೈಯಿಂದ ತೆಗೆದುಕೊಂಡು ಹಲ್ಲಿನಿಂದ ಅದರ ಅಲಗನ್ನು ಕಚ್ಚಿ ಎಳೆದು ತೆಗೆದು ಬಲಗೈಯಲ್ಲಿ ಹಾವಿನ ತಲೆಯನ್ನು ಭದ್ರವಾಗಿ ಹಿಡಿದು ಚಾಕಿನಿಂದ ಅದರ ತಲೆಯ ಬಳಿ ಉಂಗುರದಂತೆ ಸುತ್ತ ಚರ್ಮ ಕುಯ್ದು ನಮ್ಮೆದುರೇ ಚಾಕನ್ನು ಕೆಳಗೆ ಹಾಕಿ ಕತ್ತರಿಸಿದ ಗುರುತಿನ ಸುತ್ತ ಚರ್ಮ ಹಿಡಿದು ಬಲವಾಗಿ ಹಿಂದಕ್ಕೆ ಎಳೆಯತೊಡಗಿದ. ಚಿಟಿ ಚಿಟಿ ಲಟಿಕೆ ಮುರಿದಂತೆ ಸದ್ದಾಗಿ ಹಾವಿನ ಚರ್ಮ ಕೈಯಿಂದ ಕೈ ತೋಳು ಎಳೆದುಕೊಂಡಷ್ಟು ಸಲೀಸಾಗಿ ಸರ್ರನೆ ಬಾಲದವರೆಗೂ ಕಳಚಿ ಬಿಚ್ಚಿಬಿಟ್ಟಿತು. ಕೆಂಪಾದ ಉದ್ದನೆಯ ಹಾವಿನ ಹಸಿಯ ದೇಹ ಪಟ ಪಟ ಲಿಬಿ ಲಿಬಿ ಧೂಳೇಳುವಂತೆ ನೆಲದ ಮೇಲೆ ಒದ್ದಾಡತೊಡಗಿತು. ಎಂಟ ಅದನ್ನು ಅತ್ತ ಒಗೆದವ ಚರ್ಮಕ್ಕೆ ಉಪ್ಪು ಹಚ್ಚಲು ಅದರ ಒಳಭಾಗವನ್ನು ಹೊರಬರುವಂತೆ ಮಡಚತೊಡಗಿದ. ನಾನು ಎಂಟ ಹಾವಿನ ಚರ್ಮ ಸುಲಿಯುವ ವೈಖರಿಯನ್ನು ಕೇಳಿದ್ದೆ, ಆದರೆ ಕಣ್ಣಾರೆ ನೋಡಿರಲಿಲ್ಲ. ಸಜೀವವಾಗಿ ಹಾವುಗಳು ಚರ್ಮ ಕಳೆದುಕೊಳ್ಳುವುದನ್ನು ನೋಡಿ ಕರ್ವಾಲೋ ಚಕಿತರಾದರು. ಬೆಳಿಗ್ಗೆ ಬರ್ತೀನಂತ ಹೇಳಿದವ ಯಾಕೋ ಬರಲಿಲ್ಲ ಎಂದು ಮಂದಣ್ಣ ಕೇಳಿದ. ನನ್ನೆಂಟಿ ಫಾರೆಸ್ಟ್ ಗೇಟಿನ ತಾವೇ ಹೋಗಿದ್ದಾಳೆ ಸ್ವಾಮಿ, ಮಗಿನ ನೋಡ್ಕೊಳ್ಳೋಕೆ ಯಾರೂ ಇರಲಿಲ್ಲ ಎಂದ. ಯಾಕೋ, ಏನು ನಿನ್ನ ಕಸ್ಬಿಗೆ ಏನಾದರೂ ತೊಂದರೆ ಕೊಡ್ತಿದ್ದಾರೇನೋ ಫಾರೆಸ್ಟ್ ಅಧಿಕಾರಿಗಳು ಎಂದು ಕೇಳಿದೆ. ಈ ಫಾರೆಸ್ಟು ಗೀರೆಸ್ಟಿಗೆಲ್ಲ ಕೇರ್ ಮಾಡೋದಾಕಿಲ್ಲ ಸ್ವಾಮಿ. ನಾನು ಅವನೇ ನಿಮ್ಮಂಥ ದೊಡ್ಡವರಿಗೆ ಮಾರಕ್ಕಂತ ಕಳ್ಳನಾಟ ಕೊಯಿಸ್ತಾವನೆ, ನಂಗೇನು ಮಾಡ್ತಾನೆ.
ಆದ್ರೂ ಈ ಗಾಡು ಪಾಡು ಇವರಿಗೆಲ್ಲ ಜೇನುತುಪ್ಪ ಉಡನ ಮಾಂಸ ಚೂಚೂರು ಕೊಟ್ಟು ಕುಸಿಲಿಡ್ಬೇಕಲ್ಲ. ಅದು ಅಲ್ಲದೆ ಹೆಂಡ್ರು ಮಕ್ಕಳು ಬಿಟ್ಟು ಕಾಡಾಗೆ ಕಾಲ ಮಾಡ್ತಿರ್ತಾರೆ. ಹೆಂಗಸ್ರ ಸೋಕಿ ಬ್ಯಾರೆ ಇರ್ತದೆ. ಒಬ್ಬೊಬ್ಬರನ್ನ ಒಂದೊಂದು ತರದಲ್ಲಿ ಸುಧಾರಿಸ್ಬೇಕಲ್ಲ ಸ್ವಾಮಿ. ಇವೆಲ್ಲ ತಮ್ಮಂತೋರಿಗೆ ಗೊತ್ತಿಲ್ದಿರೋದ ಸ್ವಾಮಿ. ನಾ ಬಾಯ್ ಬಿಟ್ಟು ಹೇಳ್ಬೇಕಾ? ಹಿ 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 ಎಂದು ಪೋಲಿ ನಗು ಬೀರಿದ. ಬಡ್ಡಿ ಮಗನೇ, ಗೋಂಡಾರಣ್ಯದಿಗೂ ನಿಮ್ಮ ಕಸುಬು ನಡೆಸ್ತಿದ್ದೀರಿಯಾ ಎಂದು ಮಂದಣ್ಣ ಬೈದ. ಅಯ್ಯೋ, ನಮ್ಮ ಜಾತಿ ಹೆಂಗಸರಿಗೆ ಇದೊಂದು ಚಾಳಿ. ಹೆಚ್ಚಿಗೆ ಜೋರು ಮಾಡಿದ್ರೆ ನನ್ನೇ ಬಿಟ್ಟು ಹೋಗ್ತೀನಂತಾರೆ ಸ್ವಾಮಿ. ನಾನು ಹಂಗೋ ಅನುಸರಿಸ್ಕೊಂಡು ಕಾಲ ಮಾಡ್ತಿದ್ದೀನಿ. ನನ್ನ ತೊಂದರೆ ನಿಮ್ಗೇನು ಗೊತ್ತು ಎಂದ. ಈಗೇನು ನೀ ನಮ್ಮ ಜೊತೆ ಬರ್ತೀಯೋ ಇಲ್ಲೋ ಹೇಳು ಎಂದು ಮಂದಣ್ಣ ನಿಷ್ಠೂರವಾಗಿ ಕೇಳಿದ. ಬತ್ತೀನಿ, ನೀವು ಮುಂದೆ ನಡೀರಿ. ಸಂಜಿನೇ ಹೋದ್ಲು, ಇನ್ನೂ ಬಂದಿಲ್ಲ. ಸರಿ, ಇದೇ ದಾರಿಲಿ ಮುಂದೋಗಿರ್ತೀವಿ ಬಾ ಎಂದು ಮಂದಣ್ಣ ಹೇಳಿದ. ಆಯ್ತು ಸ್ವಾಮಿ ಎಂದು ಎಂಟ ಹಾವಿನ ಚರ್ಮದತ್ತ ಗಮನ ಹರಿಸಿದ. ಒದ್ದಾಡುತ್ತಿದ್ದ ಹಾವು ನಿಧಾನವಾಗಿ ಪ್ರಜ್ಞೆ ಕಳೆದುಕೊಳ್ಳುತ್ತಿತ್ತು. ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.